ಕನಕಪುರ ಬಂಡೆಯ ಕಂಪ್ಲೀಟ್ ಕತೆ. ವಿದ್ಯಾರ್ಥಿ ನಾಯಕನಿಂದ ಕರ್ನಾಟಕದ ಸಿಎಂ ಗಾದೆಯವರೆಗೆ ಡಿಕೆ ಶಿವಕುಮಾರ್ ರಾಜಕೀಯ ಜರ್ನಿ. ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ರಾಜಕೀಯದಲ್ಲಿ ಕೊನೆಗೂ ಆ ಬಹುದೊಡ್ಡ ಬದಲಾವಣೆ ಸಂಭವಿಸಿದೆ. ಹೈಕಮಾಂಡ್ ಮಟ್ಟದ ಆಂತರಿಕ ಒಪ್ಪಂದದಂತೆ ಕಾಂಗ್ರೆಸ್ನ ದಂಡನಾಯಕ, ಟ್ರಬಲ್ ಶೂಟರ್ ಅಂತಾನೆ ಫೇಮಸ್ ಆಗಿರೋ ಕನಕಪುರ ಬಂಡೆ ಡಿಕೆ ಶಿವಕುಮಾರ್ ಅವರನ್ನು ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಜೂನ್ 3, 2026ರಂದು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ದಶಕಗಳ ಕಾಲ ಪಕ್ಷಕ್ಕಾಗಿ ದುಡಿದು ಜೈಲು ವಾಸ ಅನುಭವಿಸಿ ಕಣ್ಣೀರು ಹಾಕಿ ಕೊನೆಗೆ ಸಿಎಂ ಪಟ್ಟಕ್ಕೆ ಏರಿರುವ ಡಿಕೆ ಶಿವಕುಮಾರ್ ಅವರ ಲೈಫ್ ಜರ್ನಿ ನಿಜಕ್ಕೂ ಒಂದು ರೋಚಕ ಸಿನಿಮಾ. ಆದರೆ ಡಿಕೆ ಶಿವಕುಮಾರ್ ಅವರು ಸಿಎಂ ಏನೋ ಆದ್ರು, ಆದರೆ ಎಲ್ಲವೂ ಅವರು ಅಂದುಕೊಂಡಂತೆ ನಡೀತಾ ಇಲ್ಲ ಅನ್ಸುತ್ತೆ. ಅವರು ಸಿಎಂ ಸೀಟ್ನಲ್ಲಿ ಕೂತ 2 ದಿನಕ್ಕೆ ಹಿರಿಯ ನಾಯಕ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ನೀಡಿದ್ದಾರೆ. ಈ ಮೂಲಕ ಡಿಕೆಶಿ ಸಂಪುಟದ ಮೊದಲ ವಿಕೆಟ್ ಪತನವಾಗಿದೆ. ಒಂದು ಕಡೆ ಸಿದ್ದರಾಮಯ್ಯ ಬಣದ ತಂತ್ರಗಾರಿಕೆ, ಇನ್ನೊಂದು ಕಡೆ ಸತೀಶ್ ಅವರ ನಡೆ, ಮತ್ತೊಂದು ಕಡೆ ಖಾತೆ ಹಂಚಿಕೆಯ ಬಿಕ್ಕಟ್ಟುಗಳ ನಡುವೆ ಸಿಎಂ ಡಿಕೆ ಶಿವಕುಮಾರ್ ಅವರ ಹಾದಿ ಈಗ ಮುಳ್ಳಿನ ಹಾಸಿಗೆಯಾಗಿದೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಡಿಕೆಶಿ ಅವರ ಆರಂಭದ ದಿನಗಳಿಂದ ಹಿಡಿದು ಇವತ್ತಿನ ಸಿಎಂ ಗಾದಿಯವರೆಗಿನ ಸಂಪೂರ್ಣ ರಾಜಕೀಯ ಇತಿಹಾಸ ಮತ್ತು ಅವರ ಮುಂದಿರುವ ಅಗ್ನಿ ಪರೀಕ್ಷೆಗಳ ಕಂಪ್ಲೀಟ್ ಇನ್ಸೈಡ್ ಸ್ಟೋರಿಯನ್ನು ನೋಡೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಲು ಮರೆಯಬೇಡಿ. ಬನ್ನಿ ಇಂದಿನ ವಿಡಿಯೋವನ್ನು ಶುರು ಮಾಡೋಣ. ಡಿಕೆಶಿ ಅವರ ವೈಯಕ್ತಿಕ ಜೀವನ. ಸ್ನೇಹಿತರೆ, ಮೇ 15, 1962ರಂದು ಕನಕಪುರದ ದೊಡ್ಡಹಳ್ಳಿಯ ಸಾಧಾರಣ ಕೃಷಿ ಕುಟುಂಬದಲ್ಲಿ ಕೆಂಪೇಗೌಡ ಮತ್ತು ಗೌರಮ್ಮ ದಂಪತಿಯ ಮಗನಾಗಿ ಜನಿಸಿದ ಡಿಕೆ ಶಿವಕುಮಾರ್ ಅವರಲ್ಲಿ ನಾಯಕತ್ವದ ಗುಣ ರಕ್ತದಲ್ಲೇ ಇತ್ತು. ಅಂದ ಹಾಗೆ ಇವರ ಮೊದಲ ಹೆಸರು ಕೆಂಪರಾಜ. ಆದರೆ ಕೆಂಪರಾಜ ಅವರಿಂದ ಡಿಕೆ ಶಿವಕುಮಾರ್ ಆಗಿದ್ದು ಹೇಗೆ ಅಂತ ಡಿಕೆಶಿ ಅವರೇ ಒಂದು ಸಲ ಹೇಳಿದ್ದಾರು. ಡಿಕೆಶಿ ಅವರ ತಾಯಿ ಶಿವಾಲ್ದಪ್ಪನಿಗೆ ಹರಕೆ ಮಾಡಿಕೊಂಡಿದ್ದರಂತೆ. ನಾನು ಹುಟ್ಟಿದ ಮೇಲೆ ನನಗೆ ಮೊದಲು ಕೆಂಪರಾಜ ಅಂತ ಹೆಸರಿಟ್ಟು ಆ ನಂತರ ಶಿವಾಲ್ದಪ್ಪನ ಹರಕೆ ತೀರಿಸಲು ಶಿವಕುಮಾರ್ ಅಂತ ಹೆಸರಿಟ್ಟರು ಅಂತ ಡಿಕೆಶಿ ವಿವರಿಸಿದ್ದಾರೆ. ಹೀಗಾಗಿ ರಾಜಕೀಯದಲ್ಲಿ ಕನಕಪುರ ಬಂಡೆ ಎಂದು ಕರೆಸಿಕೊಳ್ಳುವ ಡಿಕೆಶಿ ಮೂಲ ಹೆಸರು ಕೆಂಪರಾಜ. ಆದರೆ ಶಿವಾಲ್ದಪ್ಪನಿಗಾಗಿ ಶಿವಕುಮಾರ್ ಅಂತ ಹೆಸರು ಚೇಂಜ್ ಮಾಡಲಾಗಿದೆ. ಇವರ ಕೌಟುಂಬಿಕ ಹಿನ್ನೆಲೆಯನ್ನು ನೋಡುವುದಾದರೆ ಇವರ ಸಹೋದರ ಡಿಕೆ ಸುರೇಶ್ ಮತ್ತು ಒಬ್ಬರು ಸಹೋದರಿ ಇದ್ದಾರೆ. ಇನ್ನು ಶಿವಕುಮಾರ್ ಅವರಿಗೆ ಐಶ್ವರ್ಯ, ಆಭರಣ ಹಾಗೂ ಆಕಾಶ್ ಎಂಬ 3 ಮಕ್ಕಳಿದ್ದಾರೆ. ವಿದ್ಯಾರ್ಥಿ ನಾಯಕನಿಂದ ವಿಧಾನಸೌಧದವರೆಗೆ ಆರಂಭದ ಹೋರಾಟ. ಸ್ನೇಹಿತರೆ, ರಾಜಕೀಯ ಇತಿಹಾಸದ ಪುಟಗಳನ್ನು ತಿರುವಿ ನೋಡಿದರೆ ರಾಮನಗರ ಜಿಲ್ಲೆಗೆ ಒಂದು ವಿಶೇಷ ಹೆಮ್ಮೆ ಇದೆ. ಈ ಹಿಂದೆ ಇದೇ ಜಿಲ್ಲೆಯಿಂದ 4 ನಾಯಕರು ಮುಖ್ಯಮಂತ್ರಿ ಹುದ್ದೆಯನ್ನು ಅಲಂಕರಿಸಿದ್ದರು. ಕೆಂಗಲ್ ಹನುಮಂತಯ್ಯ ಮೊದಲ ಮುಖ್ಯಮಂತ್ರಿಯಾದ್ರೆ ದೇವೇಗೌಡ ಹಾಗೂ ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿಯಾಗಿದ್ದರು. ಇದೀಗ ಡಿಕೆ ಶಿವಕುಮಾರ್ ಅವರು ಈ ಸಾಲಿಗೆ ಸೇರಿದ್ದಾರೆ. ರಾಜ್ಯದ 25ನೇ ಸಿಎಂ ಆಗುವ ಮೂಲಕ ಜಿಲ್ಲೆಯಿಂದ ಸಿಎಂ ಗದ್ದುಗೆ ಏರಿದ 4ನೇ ಮುಖ್ಯಮಂತ್ರಿ ಎಂಬ ಐತಿಹಾಸಿಕ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇನ್ನು ಇವರ ರಾಜಕೀಯ ಇತಿಹಾಸ ನೋಡ್ತಾ ಹೋದ್ರೆ ಕಾಲೇಜಿನಲ್ಲಿ ರಾಜಕೀಯ ರಂಗಕ್ಕೆ ಧುಮುಕಿದ ಇವರ 45 ವರ್ಷಗಳ ಸುದೀರ್ಘ ಹಾದಿ ಹೂವಿನ ಹಾಸಿಗೆ ಆಗಿರಲಿಲ್ಲ. ಉದ್ಯಮ ಹಾಗೂ ರಾಜಕಾರಣ ಎರಡರಲ್ಲೂ ಕಠಿಣ ಪರಿಶ್ರಮದಿಂದಲೇ ಸಾಮ್ರಾಜ್ಯ ಕಟ್ಟಿರೋ ಡಿಕೆಶಿ ಇಂದು ರಾಜ್ಯದ ಮುಖ್ಯಮಂತ್ರಿ ಗದ್ದಿಗೆಯನ್ನು ಅಲಂಕರಿಸುವ ಮೂಲಕ ಕಾಂಗ್ರೆಸ್ನ ಧೀಮಂತ ನಾಯಕನಾಗಿ ಹೊರಹೊಮ್ಮಿದ್ದಾರೆ. ಡಿಕೆ ಶಿವಕುಮಾರ್ ಜೀವನದ ಸಣ್ಣ ಚಿತ್ರಣ ಇಲ್ಲಿದೆ. ಡಿಕೆಶಿ ಅವರು ತಮ್ಮ 18ನೇ ವಯಸ್ಸಿನಲ್ಲೇ NSUI ಸೇರಿ 1981ರಿಂದ 83ರ ತನಕ ಬೆಂಗಳೂರು ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ಅಂದಿನಿಂದಲೇ ರಾಜಕೀಯದ ಕಡೆಗೆ ಆಸಕ್ತಿ ಬೆಳೆಸಿಕೊಂಡಿದ್ದ ಡಿಕೆಶಿ ಬೆಂಗಳೂರಿನ RC ಕಾಲೇಜ್ನಲ್ಲಿ ಓದುವಾಗ ಯುವ ಕಾಂಗ್ರೆಸ್ ರಾಜ್ಯದ ಘಟಕದ ಕಾರ್ಯದರ್ಶಿಯಾಗಿ ಆಯ್ಕೆಯಾದರು. ಅವರ ಬದುಕಿನಲ್ಲಿ ದೊಡ್ಡ ಬ್ರೇಕ್ ಸಿಕ್ಕಿದ್ದು 1985ರ ವಿಧಾನಸಭಾ ಚುನಾವಣೆಯಲ್ಲಿ. ಆಗಿನ್ನು 23ರ ಹರೆಯದ ಯುವಕನಾಗಿದ್ದ ಡಿಕೆಶಿಗೆ ಕಾಂಗ್ರೆಸ್ ಹೈಕಮಾಂಡ್ ಸಾತ್ನೂರು ಕ್ಷೇತ್ರದಿಂದ ಮಾಜಿ ಪ್ರಧಾನಿ HD ದೇವೇಗೌಡರ ವಿರುದ್ಧ ಸ್ಪರ್ಧಿಸಲು ಟಿಕೆಟ್ ನೀಡಿತು. ಆ ಚುನಾವಣೆಯಲ್ಲಿ ಡಿಕೆಶಿ ಸೋತರು. ದೇವೇಗೌಡರಂತಹ ದೊಡ್ಡ ನಾಯಕರಿಗೆ ಬೆವರಿಳಿಸುವ ಮೂಲಕ ಇಡೀ ರಾಜ್ಯದ ಗಮನ ಸೆಳೆದರು. ತದನಂತರ 1989ರ ಚುನಾವಣೆಯಲ್ಲಿ ಅದೇ ಸಾತ್ನೂರು ಕ್ಷೇತ್ರದಿಂದ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿ ವಿಧಾನಸಭಾ ಪ್ರವೇಶಿಸಿದಾಗ ಅವರ ವಯಸ್ಸು ಕೇವಲ 27 ವರ್ಷ. ಅಲ್ಲಿಂದ ಇವತ್ತಿನವರೆಗೂ ಡಿಕೆಶಿ ಚುನಾವಣೆ ರಾಜಕಾರಣದಲ್ಲಿ ಸೋಲನ್ನೇ ಕಂಡಿಲ್ಲ.
ಅತ್ಯಂತ ಕಿರಿಯ ಸಚಿವ ಹಾಗೂ ಎಸ್.ಎಂ. ಕೃಷ್ಣ ಅವರ ಆಪ್ತ ಶಿಷ್ಯ. 1991ರಲ್ಲಿ ಎಸ್. ಬಂಗಾರಪ್ಪ ಅವರ ಸರ್ಕಾರದಲ್ಲಿ ಜೈಲು ಇಲಾಖೆಯ ಸಚಿವರಾಗಿ ಅಧಿಕಾರ ವಹಿಸಿಕೊಂಡಿದ್ದರು. ಆಗ ಡಿಕೆಶಿ ರಾಜ್ಯದ ಅತ್ಯಂತ ಕಿರಿಯ ಸಚಿವರಾಗಿದ್ದರು. ಅವರ ರಾಜಕೀಯ ಚಾಣಕ್ಯತನ ಇಡೀ ದೇಶಕ್ಕೆ ಪರಿಚಯವಾಗಿದ್ದು 1999ರಲ್ಲಿ. ಆಗ ಎಸ್.ಎಂ. ಕೃಷ್ಣ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ಎಸ್.ಎಂ. ಕೃಷ್ಣ ಅವರ ಆಪ್ತರಾಗಿದ್ದ ಡಿಕೆಶಿ ಕನಕಪುರ ಲೋಕಸಭಾ ಚುನಾವಣೆಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರನ್ನು ಸೋಲಿಸುವ ಮೂಲಕ ದೇವೇಗೌಡರ ಕುಟುಂಬಕ್ಕೆ ರಾಜಕೀಯವಾಗಿ ಸೆಡ್ಡು ಹೊಡೆದರು. ಎಸ್.ಎಂ. ಕೃಷ್ಣ ಅವರ ಸಂಪುಟದಲ್ಲಿ ನಗರ ಅಭಿವೃದ್ಧಿ ಸಚಿವರಾಗಿ ಬೆಂಗಳೂರಿನ ಇಂದಿನ ಆಧುನಿಕ ಬೆಳವಣಿಗೆಗೆ ಪ್ರಮುಖ ಅಡಿಪಾಯ ಹಾಕಿದ ನಾಯಕರಲ್ಲಿ ಡಿ.ಕೆ. ಶಿವಕುಮಾರ್ ಕೂಡ ಒಬ್ಬರು. ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಮತ್ತು ರೆಸಾರ್ಟ್ ರಾಜಕಾರಣ. ಡಿ.ಕೆ. ಶಿವಕುಮಾರ್ ಅಂದ್ರೆ ಕೇವಲ ಕರ್ನಾಟಕದ ನಾಯಕನಲ್ಲ, ಇಡೀ ದೇಶದ ಕಾಂಗ್ರೆಸ್ಗೆ ಅವರೊಬ್ಬ ಆಪದ್ ಬಾಂಧವ. ಇವರಿಗೆ ಯಾಕೆ ಈ ಹೆಸರು ಬಂತು ಅಂತ ನೋಡಿದ್ರೆ, ಡಿಕೆಶಿ ಹಲವು ಸಂದರ್ಭಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಾಪಾಡುವಲ್ಲಿ ತಮ್ಮದೇ ಆದ ಪ್ಲಾನ್ಗಳನ್ನು ಮಾಡಿ ಪಕ್ಷ ಒಡೆಯೋದ್ರಿಂದ ಬಚಾವ್ ಮಾಡಿದ್ದಾರೆ. ಬನ್ನಿ, ಯಾವ ಸಿಚುವೇಶನ್ಗಳಲ್ಲಿ ಡಿಕೆಶಿ ಅವರು ಪಕ್ಷವನ್ನು ಉಳಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ. 2002ರ ವಿಶ್ವಾಸ ಮತ. ಮಹಾರಾಷ್ಟ್ರದ ವಿಶಾಲ್ ರಾವ್ ದೇಶಮುಖ್ ಸರ್ಕಾರ ಸಂಕಷ್ಟದಲ್ಲಿದ್ದಾಗ ಅಲ್ಲಿನ ಶಾಸಕರನ್ನು ಕಾಯ್ದು ಸರ್ಕಾರ ಉಳಿಸಿಕೊಟ್ಟ ಧೀಮಂತ ಇವರು. 2017ರ ಅಹಮದ್ ಪಟೇಲ್ ಚುನಾವಣೆ. ಗುಜರಾತ್ನ ರಾಜ್ಯಸಭಾ ಚುನಾವಣೆಯಲ್ಲಿ ಅಹಮದ್ ಪಟೇಲ್ ಅವರನ್ನು ಸೋಲಿಸಲು ಬಿಜೆಪಿ ತಂತ್ರ ರೂಪಿಸಿದಾಗ ಗುಜರಾತ್ ಕಾಂಗ್ರೆಸ್ ಶಾಸಕರನ್ನು ಬೆಂಗಳೂರಿಗೆ ಕರೆತಂದು ಇಡೀ ಆಪರೇಷನ್ ಅನ್ನು ಮುನ್ನಡೆಸಿದ್ದು ಇದೇ ಡಿಕೆಶಿ. ಈ ಹೋರಾಟದ ಬೆನ್ನಲ್ಲೇ ಅವರ ಮನೆ ಕಚೇರಿಗಳ ಮೇಲೆ ಭಾರಿ ಐಟಿ ಮತ್ತು ಇಡಿ ದಾಳಿಗಳು ನಡೆದವು. ಪಕ್ಷಕ್ಕಾಗಿ ಇಷ್ಟೆಲ್ಲ ರಿಸ್ಕ್ ತಗೊಂಡಿದ್ದಕ್ಕೆ ಹೈಕಮಾಂಡ್ ಕಣ್ಣಲ್ಲಿ ಡಿಕೆಶಿ ಅತ್ಯಂತ ನಂಬಿಕಸ್ಥ ನಾಯಕರಾದರು. ಇಡಿ ಅಸ್ತ್ರ, ತಿಹಾರ ಜೈಲ್ ವಾಸ ಮತ್ತು ಭಾವನಾತ್ಮಕ ಆಗಮನ. ಡಿಕೆಶಿ ಅವರ ರಾಜಕೀಯ ಜೀವನದ ಅತ್ಯಂತ ಕರಾಳ ಮತ್ತು ಕಠಿಣ ದಿನಗಳು ಎದುರಾಗಿದ್ದು 2009ರಲ್ಲಿ. ಅಕ್ರಮ ಹಣ ವರ್ಗಾವಣೆ ಆರೋಪದ ಮೇಲೆ ಜಾರಿ ನಿರ್ದೇಶನಾಲಯ ಇವರನ್ನು ಬಂಧಿಸಿತು. ದೆಹಲಿಯ ಪ್ರಸಿದ್ಧ ತಿಹಾರ್ ಜೈಲಿನಲ್ಲಿ ಬರೋಬ್ಬರಿ 50 ದಿನಗಳ ಕಾಲ ಡಿಕೆಶಿ ಜೈಲು ವಾಸ ಅನುಭವಿಸಬೇಕಾಯಿತು. ಆದರೆ ಜೈಲಿನಿಂದ ಬಿಡುಗಡೆಯಾಗಿ ಬೆಂಗಳೂರಿಗೆ ಮರಳಿದಾಗ ಅವರಿಗೆ ಸಿಕ್ಕ ಜನಬೆಂಬಲ ಅಷ್ಟಿಷ್ಟಲ್ಲ. ಕಾಂಗ್ರೆಸ್ ಹೈಕಮಾಂಡ್ ನಾಯಕಿ ಸೋನಿಯಾ ಗಾಂಧಿ ಅವರೇ ಖುದ್ದಾಗಿ ಜೈಲಿಗೆ ಬಂದು ಡಿಕೆಶಿಗೆ ಧೈರ್ಯ ತುಂಬಿದ್ದರು. ಜೈಲಿನಿಂದ ಹೊರಬಂದ ಬಳಿಕ 2020ರಲ್ಲಿ ಪಕ್ಷ ಅತ್ಯಂತ ದುರ್ಬಲವಾಗಿದ್ದಾಗ ಹೈಕಮಾಂಡ್ ಕೆಪಿಸಿಸಿ ಸಾರಥ್ಯವನ್ನು ಇವರ ಕೈಗಿಟ್ಟಿತು. ಕೆಪಿಸಿಸಿ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಡಿಕೆಶಿ ರಾತ್ರಿ ಹಗಲು ಎನ್ನದೆ ಇಡೀ ರಾಜ್ಯ ಸುತ್ತಿ 2023ರಲ್ಲಿ ಕಾಂಗ್ರೆಸ್ 135 ಸೀಟುಗಳನ್ನು ಗೆದ್ದು ಭರ್ಜರಿ ಅಧಿಕಾರಕ್ಕೆ ಬರುವಂತೆ ಮಾಡಿದರು. 1000 ಕೋಟಿಯ ಒಡೆಯ. ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಕುಟುಂಬದ ಆಸ್ತಿ 1400 ಕೋಟಿ ಅಂತ ಚುನಾವಣೆ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ದಾರೆ. 1000 ಕೋಟಿ ಸರದಾರನಾದರೂ ಅವರ ಬಳಿ ಇರುವುದು ಒಂದೇ ಕಾರ್ ಆಗಿದೆ. ರಾಜ್ಯ ಮಾತ್ರವಲ್ಲ, ದೇಶದ ಶ್ರೀಮಂತ ಶಾಸಕರಲ್ಲಿ ಒಬ್ಬರಾಗಿರುವ ಡಿಕೆಶಿ ಬಳಿ ಇರುವುದು ಒಂದೇ ಕಾರ್ ಎಂಬುದು ಮತ್ತೊಂದು ವಿಷಯವಾಗಿದೆ. 2018ರ ವಿಧಾನಸಭೆ ಚುನಾವಣೆ ವೇಳೆ ಒಟ್ಟು 840 ಕೋಟಿ ರೂಪಾಯಿ ಆಸ್ತಿ ಹೊಂದಿದ್ದಾಗಿ ಡಿ.ಕೆ. ಶಿವಕುಮಾರ್ ಅವರು ಘೋಷಿಸಿಕೊಂಡಿದ್ದರು. ಅಂದು 2023ರ ಚುನಾವಣೆಯಲ್ಲಿ 1400 ಕೋಟಿಗೆ ಏರಿಕೆಯಾಗಿದೆ. ಡಿಕೆಶಿ ಅವರ ಆಸ್ತಿ ಕಳೆದ 5 ವರ್ಷಗಳಲ್ಲಿ 68% ಹೆಚ್ಚಳವಾಗಿದೆ. ಇನ್ನು ಇವರ ವಿರುದ್ಧ ಅನೇಕ ಕೇಸ್ಗಳಿವೆ. ಆದಾಯ ತೆರಿಗೆಗೆ ಸಂಬಂಧಿಸಿದ 4 ಪ್ರಕರಣ, ಜಾರಿ ನಿರ್ದೇಶನಾಲಯದ 2 ಪ್ರಕರಣ ಮತ್ತು 1 ಸಿಬಿಐ ಪ್ರಕರಣ ಸೇರಿದಂತೆ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ವಿರುದ್ಧ ಒಟ್ಟು 19 ಪ್ರಕರಣಗಳು ದಾಖಲೆಯಾಗಿವೆ. 2023ರಲ್ಲಿ ಭರ್ಜರಿ ಬಹುಮತ ಬಂದಾಗಲೂ ಸಿದ್ದರಾಮಯ್ಯ ಮತ್ತು ಡಿಕೆಶಿ ನಡುವೆ ಸಿಎಂ ಪಟ್ಟಕ್ಕಾಗಿ ತೀವ್ರ ಪೈಪೋಟಿ ನಡೆದಿತ್ತು. ಆಗ ಹೈಕಮಾಂಡ್ ಮೊದಲ 2.5 ವರ್ಷ ಸಿದ್ದರಾಮಯ್ಯ, ಮುಂದಿನ 2.5 ವರ್ಷ ಡಿಕೆಶಿಯನ್ನು 50-50 ಒಪ್ಪಂದದ ಸೂತ್ರವನ್ನು ಜಾರಿಗೆ ತಂದಿತ್ತು. ಆ ಒಪ್ಪಂದದ ಪ್ರಕಾರವೇ ಈಗ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಿದ್ದು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿದ್ದಾರೆ. ಆದರೆ ಅಧಿಕಾರ ಸಿಕ್ಕ ತಕ್ಷಣವೇ ಡಿಕೆಶಿ ಅವರ ಹಾದಿಗೆ ದೊಡ್ಡ ಕಂಟಕಗಳು ಎದುರಾಗಿವೆ. ಡಿಕೆಶಿ ಮುಖ್ಯಮಂತ್ರಿಯಾದ 2 ದಿನಕ್ಕೆ ಹಿರಿಯ ನಾಯಕ ರಾಮಲಿಂಗಾರೆಡ್ಡಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ.
ಸಿದ್ದರಾಮಯ್ಯನವರು ಸಿಎಂ ಸ್ಥಾನದಿಂದ ಕೆಳಗಿಳಿದರೂ ಅವರ ಬಣದ ಶಾಸಕರು ಮತ್ತು ಸಚಿವರು ಡಿಕೆಶಿ ನಡಿಗೆಗೆ ಸದ್ದಿಲ್ಲದೆ ಅಡ್ಡಿಪಡಿಸುತ್ತಿದ್ದಾರೆ. ಇತ್ತ ಅಹಿಂದ ನಾಯಕ ಸತೀಶ್ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಿಗದಂತೆ ಸಿದ್ದರಾಮಯ್ಯ ಅವರು ಬಿಕೆ ಹರಿಪ್ರಸಾದ್ ಅವರ ಹೆಸರನ್ನು ತಂದು ಬತ್ತಿ ಇಟ್ಟಿದ್ದಾರೆ. ಇದು ಪಕ್ಷದೊಳಗಿನ ಆಂತರಿಕ ಯುದ್ಧವನ್ನು ಮತ್ತಷ್ಟು ತೀವ್ರಗೊಳಿಸಿದೆ. ಆರ್ಥಿಕ ಬಿಕ್ಕಟ್ಟು ಹಾಗೂ ಭರವಸೆಗಳು ಕಳೆದ 3 ವರ್ಷಗಳ ಗ್ಯಾರಂಟಿ ಯೋಜನೆಗಳಿಂದಾಗಿ ರಾಜ್ಯದ ಖಜಾನೆ ಖಾಲಿಯಾಗಿದೆ. ಇಂತಹ ಸಂದರ್ಭದಲ್ಲಿ ಡಿಕೆಶಿ ತಾವು ಘೋಷಿಸಿರುವ ನೂತನ ಯೋಜನೆಗಳನ್ನು ಮತ್ತು ಬ್ರ್ಯಾಂಡ್ ಬೆಂಗಳೂರು ಅಭಿವೃದ್ಧಿ ಕಾರ್ಯಗಳನ್ನು ಹೇಗೆ ಜಾರಿಗೆ ತರುತ್ತಾರೆ ಎಂಬುದು ದೊಡ್ಡ ಸವಾಲಾಗಿದೆ. ಕೊನೆಯದಾಗಿ ಹೇಳಬೇಕಂದ್ರೆ, ವಿದ್ಯಾರ್ಥಿ ನಾಯಕನಾಗಿ ರಾಜಕೀಯ ಆರಂಭಿಸಿ ಶತ್ರುಗಳ ದಾಳಿ, ಇಡಿ ಕೇಸ್ಗಳು, ಜೈಲು ವಾಸ, ಪಕ್ಷದೊಳಗಿನ ಭಿನ್ನಮತ ಎಲ್ಲವನ್ನು ಮೆಟ್ಟಿ ನಿಂತು ಇಂದು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಇತಿಹಾಸ ಬರೆದಿರುವ ಡಿಕೆ ಶಿವಕುಮಾರ್ ಅವರ ರಾಜಕೀಯ ಜೀವನದ ಪರಿಚಯ ಇದಾಗಿದೆ. ಆದರೆ ಆರಂಭದಲ್ಲೇ ಎದುರಾಗಿರುತ್ತಿರುವ ಈ ಭಿನ್ನಮತ ಮತ್ತು ಸಚಿವರ ರಾಜೀನಾಮೆ ಬಿರುಗಾಳಿಯನ್ನು ಬಂಡೆಯಂತೆ ನಿಂತು ಡಿಕೆಶಿ ಹೇಗೆ ಎದುರಿಸುತ್ತಾರೆ? ಮುಂದಿನ ದಿನಗಳಲ್ಲಿ ತಮ್ಮ ಸರ್ಕಾರವನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತಾರಾ? ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.